ನಮಸ್ಕಾರ ಅಣ್ಣ, ಅಕ್ಕಗೆ ಡಬಲ್ ನಮಸ್ಕಾರ. ಇವತ್ತು ನಾವು ಇಂಟೀರಿಯರ್ ಕ್ಲೀನಿಂಗ್ ಮಾಡ್ತಾ ಇದೀವಿ ಮತ್ತು ಫುಲ್ ರಬ್ಬಿಂಗ್ ಆ್ಯಂಡ್ ಪಾಲಿಶಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಗಾಡಿ ಬಂದು ಇವಿ ಮತ್ತು ವೆಂಟಿಲೇಟೆಡ್ ಶೀಟ್ಸ್ ಇದೆ. ಸೊ ವೆಂಟಿಲೇಟೆಡ್ ಶೀಟ್ಸ್ ಹೆಂಗೆ ಕ್ಲೀನ್ ಮಾಡ್ಬೇಕಂತ ತೋರಿಸ್ತಾ ಇದೀವಿ. ಸೋಪ್ ವಾಟರ್ ಸ್ಪ್ರೇ ಮಾಡ್ಕೊತಾ ಇದೀವಿ. ಬ್ಲ್ಯಾಕ್ ಮೆನಲ್ಸ್ಗೆ ಜಾಸ್ತಿ ಸೋಪ್ ವಾಟರ್ ಸ್ಪ್ರೇ ಮಾಡಬಾರ್ದು, ಯಾಕಂದ್ರೆ ವೈಟ್ ಫಾರ್ಮೇಷನ್ ಆಗುತ್ತೆ. ಫ್ಯಾಬ್ರಿಕ್ ಸೋಪು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಫ್ರೇಗ್ರೆನ್ಸ್ ಸಿಗುತ್ತೆ. ಸೊ ವೆಂಟಿಲೇಟೆಡ್ ಶೀಟ್ಸ್ಗೆಲ್ಲ ಫ್ಯಾಬ್ರಿಕ್ ಸೋಪ್ ಹಾಕ್ತಾ ಇದ್ದೀವಿ. ಆಮೇಲೆ ಸೀಟ್ಸ್ಗೆಲ್ಲ ಸಾಫ್ಟ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಯಾಕಂದರೆ ಸೀಟ್ ಬ್ರೀತ್ ಹೋಲ್ಸ್ ಎಲ್ಲ ಕ್ಲೀನ್ ಆಗಲಿ ಅಂತ. ಸೊ ನೋಡ್ತಿರೋದು ಎಷ್ಟು ಡರ್ಟಿಯಲ್ಲಿದೆ, ನೋಡೋಕ್ಕೆ ನಮಗೇನು ಕ್ಲೀನಾಗೆ ಕಾಣಿಸುತ್ತೆ. ಬಟ್ ಯಾವುದೇ ಕಾರು ಇಂಟೀರಿಯರ್ ಭಾಳ ಡರ್ಟಿಯಾಗಿರುತ್ತೆ. ನಾವು ಎಷ್ಟೇ AC ಯೂಸ್ ಮಾಡಲಿ, ಏನೇ ಎಷ್ಟು ವಿಂಡೋಸ್ ಕ್ಲೋಸ್ ಮಾಡಿ ಯೂಸ್ ಮಾಡಲಿ, ಡಸ್ಟ್ ಮಾತ್ರ ಒಳಗೆ ಎಂಟ್ರಿ ಆಗೇ ಆಗುತ್ತೆ. ನಿಮ್ಮ ಸೀಟ್ಸ್ ಎಲ್ಲ ಗಲೀಜು ಆಗೇ ಆಗುತ್ತೆ. ಸೊ ನನ್ನ ಸಜೆಷನ್ ಏನಂದರೆ ಇಯರ್ಲಿ ಒನ್ಸ್ ಅಟ್ಲೀಸ್ಟ್ ನೀವು ಇಂಟೀರಿಯರ್ ಕ್ಲೀನ್ ಮಾಡಿಸ್ಲೇಬೇಕಾಗುತ್ತೆ. ಕೆಲವೊಂದು ಫ್ಯಾಮಿಲೀಸು ಭಾಳ ಚಿಲ್ಡ್ರನ್ಸ್ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಅಂಥವ್ರಿಗೆ ಭಾಳ ಜಲ್ದಿ ಕೋಲ್ಡ್ ಬರುತ್ತೆ. ಈ ಥರ ಇಂಟೀರಿಯರ್ ಇದೆ, ನೋಡ್ತಿರ್ಬೋದು ಎಷ್ಟು ಡರ್ಟಿ ಆಗಿದೆ. ಸ್ಟೀಮಿಂದ ಕ್ಲೀನ್ ಮಾಡ್ತಾ ಇದೀವಿ. ಸೊ ಸಿಂಗಲ್ ಪ್ರೆಷರಲ್ಲಿ ಹೋಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಚೇಂಜಸ್ ಭಾಳನೇ ಕಾಣ್ತಾ ಇದೆ. ನಿಮಗೆ ಈ ಲೈವಲ್ಲಿ ಇನ್ನೂ ಚೆನ್ನಾಗೇ ಕಾಣುತ್ತೆ. ನೋಡ್ತಿರ್ಬೋದು ಕಲರ್ ಡಿಫ್ರೆನ್ಸ್ ಭಾಳನೇ ಇದೆ. ವೈಟ್ ಸೀಟ್ಸು ಮತ್ತು ಬ್ಲ್ಯಾಕ್ ಸೀಟ್ಸ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಯಾವುದನ್ನ ಸೀಟ್ ಆಗಲಿ ಡರ್ಟ್ ಆಗೇ ಆಗುತ್ತೆ. ವೈಟ್ ಸೀಟ್ಸಲ್ಲಿ ಡರ್ಟ್ ಕಾಣುತ್ತೆ, ಬ್ಲ್ಯಾಕ್ ಸೀಟ್ಸಲ್ಲಿ ಜಲ್ಲಿ ಕಾಣಲ್ಲ, ಅಷ್ಟೇ ಡಿಫ್ರೆನ್ಸ್. ಮತ್ತು ನೀವು ಡೋರ್ ಪ್ಯಾನಲ್ಸ್ ಕ್ಲೀನ್ ಮಾಡೋದು ನೋಡ್ತಿರ್ಬೋದು. ಸೊ ಈ ಥರನೇ ನಾವು ಎಲ್ಲ ಸೀಟ್ಸ್ಗೆ ಸ್ಟೀಮ್ ಪ್ರೆಷರ್ ವಾಶ್ ಮಾಡ್ತೀವಿ, ಡ್ರೈ ಸ್ಟೀಮ್ ವಾಶು. ಡ್ಯಾಶ್ ಬೋರ್ಡ್ಸ್ಗೆಲ್ಲ ಸೇಮ್ ಪ್ರೆಷರ್ ವಾಶ್ ಇರುತ್ತೆ. ನಾವು ಎಲ್ಲ ಪ್ಯಾನಲ್ಸ್ಗೆ ರಬ್ಬಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಬ್ಬಿಂಗ್ ಎಲ್ಲ ಪ್ಯಾನಲ್ಸ್ಗೆ ಹಚ್ಕೊಂಡಿದ್ವಿ. ಸೊ ನಾವು ಎದಕ್ಕೆ ಹಚ್ಬಿಡ್ತೀವಿ ಅಂದರೆ ಫಸ್ಟಿಗೆ ಅದು ರಬ್ಬಿಂಗ್ ಕಂಪೌಂಡು ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತೇಳಿ ನಾವೆಲ್ಲ ಪ್ಯಾನಲ್ಗೆ ಹಚ್ಕೊಂಡ್ಬಿಡ್ತೀವಿ. ಬಟ್ ಇನ್ನೊಂದು ಏನಂದರೆ ಕೆಲವೊಬ್ಬರು ಪ್ಯಾಡ್ಗೆ ಅಪ್ಲೈ ಮಾಡಿಕೊಂಡು ಡೈರೆಕ್ಟ್ ಕಂಪೌಂಡನ್ನ ಸ್ಪ್ರೆಡ್ ಮಾಡಿಬಿಟ್ಟು ಪಾಲಿಷ್ ಮಾಡ್ತಾರೆ. ಸೊ ಈ ಕೇಸಸಲ್ಲಿ ಕೆಲವೊಂದು ಪ್ಯಾನಲ್ಗೆ ಲೈಕ್ ಜಾಸ್ತಿ ರಬ್ಬಿಂಗ್ ಕಾಂಪೌಂಡ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡೋರ್ಗೆ ಜಾಸ್ತಿ ಬೇಕಾಗುತ್ತೆ, ಕ್ವಾರ್ಟರ್ ಪ್ಯಾನಲ್ಗೆ ಕಡಿಮೆ ಬೇಕಾಗುತ್ತೆ. ಸೊ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸೊ ನಾವು ಮೊದಲೇ ಅಪ್ಲೈ ಮಾಡಿಬಿಡ್ತೀವಿ. ರಬ್ಬಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ವಾಶ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ವಾಶ್ ಮಾಡಲ್ಲ, ಅದೇ ಮೇಲೇ ವ್ಯಾಕ್ಸ್ ಹಾಕ್ತಾರೆ. ಸೊ ನಾವು ಎರಡು ಮಿಕ್ಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಏನಕ್ಕಂದರೆ ಔಟ್ಪುಟ್ಟಾಗಿ ಸರಿಯಾಗಿ ಸಿಗಲ್ಲ. ಫಸ್ಟ್ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವ್ಯಾಕ್ಸ್ ಅಪ್ಲೈ ಮಾಡೋಕ್ಕೆ ರೆಡಿ ಮಾಡ್ತೀವಿ. ವಾಷಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ವಾಷಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ರಬ್ಬಿಂಗ್ ಕಾಂಪೌಂಡ್ಸು ಎಡ್ಜಸ್ಸಲ್ಲಿ ಕುಂತಿರುತ್ತೆ. ವ್ಯಾಕ್ಸ್ ಮಾಡೋವಾಗೆ ಅದು ಇದು ಎರಡು ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವೆಲ್ಲ ಕ್ಲಿಯರ್ ಮಾಡ್ಕೊಳ್ತೀವಿ. ವ್ಯಾಕ್ಸ್ ಅಪ್ಲಿಕೇಶನ್ ಆಗ್ತಾ ಇದೆ. ಕೆಲವರು ಕ್ವಶನ್ ಮಾಡ್ಬೋದು, ಲೈಕ್ ಸ್ಪಂಜ್ ಪ್ಯಾಡಿಂದ ನೀವು ವ್ಯಾಕ್ಸ್ನ ಸ್ಪ್ರೆಡ್ ಮಾಡ್ಬೋದು ಅಂತ. ಬಟ್ ಕೈಯಿಂದ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಅಂತ. ಡೈರೆಕ್ಟಾಗಿ ವ್ಯಾಕ್ಸ್ನ ಎಲ್ಲ ಪ್ಯಾಡಿಂದ ನಾವು ಪಾಲಿಷ್ನ ಸ್ಟಾರ್ಟ್ ಮಾಡಿದ್ವಿ. ವ್ಯಾಕ್ಸ್ ಎಲ್ಲ ರಬ್ ಮಾಡಿರ್ಬೋದು, ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಅಲ್ಲೂ ಎಷ್ಟು ಗ್ಲೇಜಿನೆಸ್ ಕಾಣ್ತಾ ಇದೆ ಅಂತ. ಸೊ ಪ್ರತಿಯೊಂದು ಪ್ಯಾನಲ್ಗೆ ಸ್ಪಂಜ್ ಪ್ಯಾಡಿಂದ ನಾವು ಪಾಲಿಷ್ ಮಾಡಿಬಿಟ್ರೆ ವ್ಯಾಕ್ಸ್ ಎಲ್ಲ ಕ್ಲಿಯರಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡ್ತಿರ್ಬೋದು ಫೈನಲ್ ಶಾಟ್ಸು. ಲೇಟ್ ಈವ್ನಿಂಗ್ ಆಗಿದೆ, ಬಟ್ ಜಸ್ಟ್ ಫಾರ್ ಎ ಟ್ಯೂಬ್ಲೈಟ್ ಲೈಟಿಂದ ನಿಮಗೆ ಎಷ್ಟು ಗ್ಲೇಜಿನೆಸ್ ಕಾಣ್ತಾ ಇದೆ ಅಂತ. ಸೊ ಡಾರ್ಕ್ ಕಲರ್ ಕಾರ್ಸ್ ಎಲ್ಲ ಚೆನ್ನಾಗಿ ಔಟ್ಪುಟ್ ಸಿಗುತ್ತೆ ನಮಗೆ. ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ರೇಗ್ರೆನ್ಸೇ ಚೇಂಜ್ ಆಗಿದೆ. ಈ ಥರ ಸರ್ವಿಸ್ಗಾಗಿ ಕಾಂಟ್ಯಾಕ್ಟ್ ಮಾಡಿ ಶೈನ್ ಟು ವಿನ್. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.